ಗುರುಪ್ರಸಾದ್ ಭಟ್ ಬರೆದಿರುವ ಶಿವಾಜಿ ಪುಸ್ತಕವನ್ನು ವೇದಿಕೆಗೆ ನೀಡಲಾಗಿದೆ. एवं दूरात् आगताः प्रमुखाः मनोहर महाभागाः तेभ्यः स्वागतं व्याहरामि. नोकिया सॉल्यूशन्स् इत्यस्य रमेश नायक महोदयः तेषां कृते स्वागतं व्याहरामि. चेतन प्रसाद महोदयः तेभ्यः स्वागतं व्याहरामि. प्रायोगिक संस्थायाः प्रमुखाः पल्लवी महोदया ताभ्यः स्वागतं व्याहरामि. एवं श्रीगंध संस्थायाः सदस्याः भरत स्वागतं व्याहरामि. एवं सह गुरुप्रसाद भट्टवर्यः अपि उपस्थिताः तेभ्यः स्वागतं व्याहरामि. संस्थायाः सदस्याः भरत महोदय तेभ्यः स्वागतं व्याहरामि. आनंद महोदय तेभ्यः स्वागतं व्याहरामि. आगतेभ्यः शाला समितेः सदस्याः मातृमण्डली सदस्याः ಕಾರ್ಯಕ್ರಮ ಇದರ ಮುಖಾಂತರ ಏನಿದೆ ಇವತ್ತು 150 ಮಕ್ಕಳು ಸರ್ ಅವರು ತುಂಬ ಅತಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತಲೇ ಹೇಳಬೇಕು ಅಕ್ರಾಸ್ ಕರ್ನಾಟಕ. ಸೊ ಅವರು 10ನೇ ಕ್ಲಾಸಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ಗಳನ್ನ ತೆಗೆದು ಅವ್ರು ಕಾಲೇಜ್ ಹೋಗ್ಬೇಕಾದ್ರೆ ಅಥವಾ ಅವ್ರು ಇಂಜಿನಿಯರಿಂಗ್ ಡಿಗ್ರಿ ಅವ್ರಿಗೆ ನಾವು ಸ್ಕಾಲರ್ಶಿಪ್ ಕೊಡೋದಂತೆ ಅವ್ರಿಗೆ ಮೆಂಟರ್ಶಿಪ್ ಮತ್ತು ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್. ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಯಾವ ರೀತಿ ಇದೆ ಅಂತ ನಮ್ಮ ದೇಶದ ಡೆಮೋಗ್ರಫಿ ಚೇಂಜ್ ಆಗಿದೆ. ಅಂದರೆ ಯೂತ್ ಪಾಪ್ಯುಲೇಷನ್ ತುಂಬ ಇದೆ. ಸೊ ಇವಾಗ ಏನಿಲ್ಲ ಒಂದು 65ರಿಂದ 70% ಜನ ಈಗಿನ ಕಾಲದ ನಮ್ಮ ದೇಶದಲ್ಲಿ ಯೂತ್. ಸೊ ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಅತ್ಯವಶ್ಯಕ ಅಂತ ನಮ್ಗೆ ಅನ್ನಿಸ್ತು. ಇದ್ರ ಬಗ್ಗೆ ಯಾಕೆ ನಾವು ಕೆಲಸ ಮಾಡಬಾರ್ದು ಅಂತ ಇದ್ರ ಬಗ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳಾಗಿರ್ಬೋದು, ಬರೀ ನಮ್ಮ ವಿದ್ಯಾರ್ಥಿಗಳನ್ನ ಕೊಡೋದಲ್ಲದೆ ಅವ್ರಿಗೆ ಮೆಂಟ್ರಿಂಗ್ ಜೊತೆ ಸ್ಕಿಲ್ ನನ್ನ ಹೆಸರು ಚೇತನ್ ಪ್ರಸಾದ್ ಅಂತ, ಪ್ರೈವೇಟ್ ಕಂಡಿದ್ದು ಬಂದಿರೋದು. ಸೊ ಇವತ್ತು ನಿಮ್ಮ ಶಾಲೆಯಲ್ಲಿ AI ಕ್ಲಾಸ್ ರೂಮ್ ಅನ್ನೋ ಇನಿಷಿಯೇಟಿವ್ ಇಂಪ್ಲಿಮೆಂಟ್ ಆಗ್ತದೆ. ಸೊ ಎಷ್ಟು ಮಕ್ಕಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳಿದ್ದೀರಾ ಹೆಸರು? ಸೊ ಇವಾಗ AI ನಿಮ್ಮ ಕ್ಲಾಸ್ ರೂಮ್ ಒಳಗೆ ಬಂದರೆ ಹೇಗೆ ಇವಾಗ ಇಂಪ್ಲಿಮೆಂಟ್ ಮಾಡ್ತೀವಿ ನಿಮ್ಮ ಸ್ಕೂಲಲ್ಲಿ. ಇನ್ನೊಂದು ಟೀಚಿಂಗ್ ಏಡ್ ಅಂದರೆ ಟೀಚರ್ಸ್ನ ಒಂದು ಎಕ್ಸ್ಟ್ರಾ ಅಸಿಸ್ಟೆಂಟ್ ಕ್ಲಾಸ್ ರೂಮಲ್ಲಿ. ಸೊ ದಟ್ ಮಕ್ಕಳಿಗೆ ಇದನ್ನ ಎಂಗೇಜಿಂಗ್ ಆಗಿ ಮಾಡಿ ಅವ್ರಿಗೆ ಟೀಚರ್ ಇವಾಗ ಎಷ್ಟೊಂದು ಸತಿ ಬೋರ್ಡ್ ಮೇಲೆ ಬರೆಯೋದಿರುತ್ತೆ, ಅದೆಲ್ಲ ಇರುತ್ತೆ. ಸೊ ಮಕ್ಕಳಿಗೆ ಇವಾಗ ಏನಂದ್ರೆ ಇದನ್ನ ಒಂದು ಅಸಿಸ್ಟೆಂಟ್ ತರ ಇಟ್ಕೊಂಡು ಅವ್ರ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಸೊ ದಟ್ ಮಕ್ಕಳು ಏನು ಬರೀತಿದ್ದಾರೆ ಏನು ಮಾಡ್ತಾರೆ ಅವರು ಇರೋ ಟೈಮಲ್ಲಿ ಜಾಸ್ತಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದು. ಅದು ಮೇನ್ ಒಂದು ಇಂಟೆನ್ಷನ್, ಒಂದು ಉದ್ದೇಶ. ಈ ಕ್ಲಾಸ್ ರೂಮ್ ಬರೋದ್ರಿಂದ ಇವಾಗ ನಿಮ್ದು ಮ್ಯಾಥ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಅದು ಇವನ್ ಸೋಷಿಯಲ್ ಹಿಸ್ಟ್ರಿ ಅದನ್ನೆಲ್ಲ ಒಂದು ಆಡಿಯೋ ವಿಷನ್ ತರ ಕನ್ವರ್ಟ್ ಮಾಡುತ್ತೆ. ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಹೋಗ್ತಾ. ಅದ್ರ ಜೊತೆಗೆ ಇವನ್ ಸ್ಪೋಕನ್ ಇಂಗ್ಲಿಷ್ ಪ್ರೋಗ್ರಾಮ್ ಇರುತ್ತೆ ಇದರಲ್ಲಿ. ಸೊ ಎಷ್ಟು ಜನ ಆಲ್ರೆಡಿ ಯಾರು ಮಾತಾಡಿದ್ದೀರಾ AI ಜೊತೆ? ಸ್ಪೋಕನ್ ಇಂಗ್ಲಿಷ್ ಪ್ರೋಗ್ರಾಮ್ ಇರುತ್ತೆ ನಿಮ್ಮ ಕ್ಲಾಸಲ್ಲಿ. ಸೊ ದಟ್ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ AI ವಾಪಸ್ ನೀವು ಏನ್ ಕರೆಕ್ಟ್ ಮಾಡಿದ್ದೀರಾ ಏನು ತಪ್ಪು ಮಾಡಿದ್ದೀರಾ ಅಂತ ನಿಮಗೆ ಹೇಳುತ್ತೆ. ನೀವು ಕರೆಕ್ಟ್ ಮಾಡಿ ಭಾಷೆ ಅಂತ ಹೇಳಿ ಚೆನ್ನಾಗಿ ಮಾತಾಡಿದ್ದೀರಾ ಅಂತ ಹೇಳುತ್ತೆ. ನೀವು ತಪ್ಪು ಮಾಡಿದ್ರೆ ಏನು ತಪ್ಪು ಮಾಡಿದ್ರೆ ಈಗ ನೀವು ತಿದ್ಕೋಬೇಕು ಅಂತಲೂ ಹೇಳುತ್ತೆ. ಅರ್ಥ ಆಯ್ತಾ? ಸೊ ಅದು ಕವರ್ ಆಗುತ್ತೆ ಇಲ್ಲಿ. ಸೊ ಮುಂದಕ್ಕೆ ಹೋಗ್ತಾ ನಾವು ಆಲ್ರೆಡಿ ನಿಮ್ಮ ಟೀಚರ್ಸ್ ಎಲ್ಲ ಒಂದ್ಸತಿ ತೋರಿಸ್ಕೊಟ್ಟಿದ್ವಿ. ಇವತ್ತು ನಾವೆಲ್ಲ ಇದನ್ನ ನಿಮ್ಮ ಸ್ಕೂಲಲ್ಲಿ ಇನ್ಸ್ಟಾಲ್ ಮಾಡಿ ಎಲ್ಲ ಈ ಕಾರ್ಯಕ್ರಮನ ನಡೆಸ್ಕೊಡ್ತೀವಿ. ಸೊ ಥ್ಯಾಂಕ್ಸ್. ನಾನು AI ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಅದಕ್ಕೆ ಮಾತಾಡೋಕ್ಕೆ ಎಕ್ಸ್ಪರ್ಟ್ ಹೋಗಿದ್ದಾರೆ ಆಯ್ತಾ. ಆಮೇಲೆ ನಾನು ಭರತ್ ಆಗಲೇ ಏನು ಮಾಡಿದೆ ಶ್ರೀಗಂಧ ಫೌಂಡೇಶನ್, ಯಾಕೆ ಇದ್ದಾರೆ, ಎಷ್ಟು ಜನ ಬೇರೆ ಬೇರೆ ಊರಿಂದ ಯಾಕೆ ಬಂದಿದ್ದಾರೆ ಅದ್ರ ಬಗ್ಗೆ ಹೇಳಿದ್ದಾರೆ. ನಾನು ನಿಮಗೆ ಸಣ್ಣದಾಗಿ ಒಂದು ಕಥೆ ಹೇಳ್ತೀನಿ, ಆಮೇಲೆ ಒಂದು 3-4 ಪ್ರಶ್ನೆ ಕೇಳಿ.
ಯಾರು ಸರಿಯಾಗಿ ಪ್ರಶ್ನೆ ಆನ್ಸರ್ ಮಾಡ್ತಾರೆ ಅವರಿಗೆ ನಮ್ಮ ಭರತಣ್ಣ ಇವಾಗ ಒಂದಿಷ್ಟು ಪುಸ್ತಕಗಳು ಕೊಡೋಕೆ ಮಾಡ್ತಾರೆ. ಎಲ್ಲ ರೆಡಿನಾ? ಊಟ ಎಲ್ಲ ಅರಗಿದ್ಯಾ? ನಿದ್ದೆ ಹೋಗಿದ್ಯಾ? ನಿದ್ದೆ ಬರ್ತಾ ಇದೆಯಾ? ನಿದ್ದೆ ಬರೋದಿಲ್ಲ, 5 ನಿಮಿಷ ವೇಟ್ ಮಾಡ್ತೀನಿ, ಪರವಾಗಿಲ್ಲ. ಎಲ್ರಿಗೂ ಚಿರತೆ ಬಗ್ಗೆ ಗೊತ್ತಲ್ವಾ? ಚಿರತೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಚೀತಾ. ಬಟ್ ನಮ್ಮ ದೇಶದಲ್ಲಿ ಸಿಗುತ್ತಲ್ಲ ಚಿರತೆ ಇದೆ, ಅದಕ್ಕೆ ಲೆಪರ್ಡ್ ಅಂತಾರೆ, ಚೀತಾ ಅನ್ನಲ್ಲ, ಲೆಪರ್ಡ್ ಅಂತಾರೆ. ನಮ್ಮ ದೇಶದಲ್ಲಿ ಚಿರತೆಗಳಿತ್ತು, ಚೀತಾ ಇತ್ತು, ಆದ್ರೆ ಅದನ್ನ ಸುಮಾರು ಒಂದು 70-80 ವರ್ಷದಿಂದ ಎಲ್ಲ ಕೊಂದ್ರು. ಆಫ್ರಿಕಾದಿಂದ ನಮ್ಮ ದೇಶಕ್ಕೆ ಒಂದಿಷ್ಟು ಚೀತಾಗಳು ತಗೊಂಡ್ಬಂದೆ. ಎಲ್ಲರೂ ನೋಡಿದಿರಲ್ಲ ಟಿವಿನಲ್ಲಿ ಚೀತಾಗಳು ತಗೊಂಡ್ಬಂದು. ಚೀತಾ ಬಿಟ್ಟಿದ್ದಾರೆ ಅಂತ ಯಾರು ಗೊತ್ತಾ? ಯಾರು ಗೊತ್ತಿದ್ರೆ ಕೇಳಿ ನೋಡೋಣ. ಉತ್ತರಕ್ಕೆ ಯಾವ ರಾಜ್ಯ ಇರ್ಬೋದು? ಕರ್ನಾಟಕದ ಉತ್ತರಕ್ಕೆ ಮ್ಯಾಪ್ ನೋಡಿದ್ರೆ ಎಲ್ಲ ಚೆನ್ನಾಗಿ ಗೊತ್ತು. ಯಾವ ರಾಜ್ಯ ಇರ್ಬೋದು? ಒಂದು ರಾಜ್ಯ ಹೇಳಿ, ನಾಚ್ಕೋಬೇಡಿ. ನನಗೂ ಗೊತ್ತಿರಲಿಲ್ಲ, ನಾನು ಓದ್ಕೊಂಡೇ ಬರ್ತಿಲ್ಲ. ಕರ್ನಾಟಕದ ಉತ್ತರಕ್ಕೆ ಯಾವ ರಾಜ್ಯ ಇರ್ಬೋದು? ಹೇಳುವ. ಮಹಾರಾಷ್ಟ್ರಕ್ಕೆ ಚೂರು ಮೇಲೆ ಯಾವುದು? ಮಹಾರಾಷ್ಟ್ರಕ್ಕೆ ಉತ್ತರಕ್ಕೆ ಮಧ್ಯಪ್ರದೇಶ್. ವೆರಿ ಗುಡ್. ನಮ್ಮ ದೇಶದಲ್ಲಿ ಆಫ್ರಿಕಾದಿಂದ ತಗೊಂಡ್ಬಂದಿರುವಂತಹ ಚೀತಾಸ್ ಬಿಟ್ಟಿದ್ದಾರೆ. ಈಗ ಸೊ ಇದು ಅತ್ಯದ್ಭುತವಾದಂತಹ ಕೆಲಸ. ಇದು ಇಲ್ಲಿ ಯಾರ್ಯಾರು ಪ್ರಾಣಿ ಪ್ರಿಯರು ಅಂತ ಇದ್ದೀರಾ, ನಿಮಗೆ ಟೈಮ್ ಸಿಕ್ಕಿದಾಗ ಸರ್ಕಾರದಿಂದ ನಿಮಗೆ ಬೇಕಾದಷ್ಟು ನಮ್ಮ ದೇಶಕ್ಕೆ ಯೋಜನೆಗಳು ಬರ್ತಾ ಇರ್ತವೆ. ಅದರಲ್ಲಿ ಒಂದು ಯೋಜನೆ ನಮ್ಮ ನಗರಗಳನ್ನ ಮತ್ತೆ ನಮ್ಮ ಹಳ್ಳಿಗಳನ್ನ ಶುದ್ಧವಾಗಿ, ಅದಕ್ಕೆ ಏನ್ ಅಭಿಯಾನ ಅಂತ ಕರೀತಾರೆ ಗೊತ್ತಾ? ನೀನ್ ಹೇಳಿದ್ದಲ್ಲ, ಯಾರು ಹೇಳಿದ್ರೆ? ಅಲ್ಲಿ ಹೇಳಿದ್ರಲ್ಲ, ಯಾರು ಹೇಳಿದ್ರು? ನೀನ್ ಹೇಳಿದ? ಯಾರು ಹೇಳಿದ್ರೆ ಅಂತ ಹೇಳಿದ್ರು ಅಣ್ಣ ಪುಸ್ತಕ ಸ್ವಚ್ಛ ಭಾರತ್ ಅಭಿಯಾನ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಕ್ಲೀನ್ ಆಗಿರ್ಬೇಕು ಅಂತ. ಆಯ್ತಾ? ಈಗ ಒಂದು ಸಿಂಪಲ್ ಪ್ರಶ್ನೆ. ವೆರಿ ಗುಡ್. ಈಗ ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಗೊತ್ತಲ್ಲ? ರಾಷ್ಟ್ರೀಯ ಹೂ ಗೊತ್ತಲ್ಲ? ನಮ್ಮ ರಾಷ್ಟ್ರೀಯ ಮರ ಯಾವುದು? ಬರ್ತಾ ಇಷ್ಟೊಂದು ನೀವು ಪುಸ್ತಕ ಕೊಡಬೇಕು, ನಂಗೆ ಗೊತ್ತಿಲ್ಲ, ಅದನ್ನ ಇಸ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಆನಂದ ಬಹಳ ಚೆನ್ನಾಗಿ. ಈಗ ಅವ್ರು ಎಲ್ಲರೂ 3 ಪುಸ್ತಕ ಕೊಡೋದಕ್ಕ ಅಣ್ಣ ಬಿಡ್ಬೇಡಿ, ಎಲ್ಲರೂ ಹೆಂಗೆ ಇಟ್ಕೊಂಡಿದ್ರಿ, 3 ಇಸ್ಕೋಬೇಕು ಎಲ್ಲರೂ. ಸರಿ ಕೇಳಿಸಿ. ಎಲ್ಲರೂ ಬರುತ್ತೆ ನೋಡ್ಕೊಂಡಿದ್ದಾರೆ. ಗುರುವಣ್ಣ ಮತ್ತೆ ಭರತ ಕೊಡ್ತಾರೆ. ಈಗ ಒಂದು ಸಣ್ಣ ಕಥೆ ಹೇಳ್ತೀನಿ. ನಿಮ್ಮ ಪುಸ್ತಕಗಳು ಎಲ್ಲರೂ ಸಿಗುತ್ತೆ, ನೋಡ್ಬೋದು. ಆಯ್ತಾ? ಇಲ್ಲಾಂದ್ರೆ ಲೈಬ್ರರಿ ಹೋಗುತ್ತೆ. ಸೂರ್ಯ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಮಧ್ಯೆ ಇರೋದೆಲ್ಲರೂ ಗೊತ್ತಲ್ಲ? ಸರ್ಕಾರದಿಂದ ನಿಮಗೆ ಬೇಕಾದಷ್ಟು ನಮ್ಮ ದೇಶಕ್ಕೆ ಯೋಜನೆಗಳು ಬರ್ತಾ ಇರ್ತವೆ. ಅದರಲ್ಲಿ ಒಂದು ಯೋಜನೆ ನಮ್ಮ ನಗರಗಳನ್ನ ಮತ್ತೆ ನಮ್ಮ ಹಳ್ಳಿಗಳನ್ನ ಶುದ್ಧವಾಗಿ, ಅದಕ್ಕೆ ಏನ್ ಅಭಿಯಾನ ಅಂತ ಕರೀತಾರೆ ಗೊತ್ತಾ? ನೀನ್ ಹೇಳಿದ್ದಲ್ಲ, ಯಾರು ಹೇಳಿದ್ರೆ? ಅಲ್ಲಿ ಹೇಳಿದ್ರಲ್ಲ, ಯಾರು ಹೇಳಿದ್ರು? ನೀನ್ ಹೇಳಿದ? ಯಾರು ಹೇಳಿದ್ರೆ ಅಂತ ಹೇಳಿದ್ರು ಅಣ್ಣ ಪುಸ್ತಕ ಸ್ವಚ್ಛ ಭಾರತ್ ಅಭಿಯಾನ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಕ್ಲೀನ್ ಆಗಿರ್ಬೇಕು ಅಂತ. ಆಯ್ತಾ? ಈಗ ಒಂದು ಸಿಂಪಲ್ ಪ್ರಶ್ನೆ. ವೆರಿ ಗುಡ್. ಈಗ ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಗೊತ್ತಲ್ಲ? ರಾಷ್ಟ್ರೀಯ ಹೂ ಗೊತ್ತಲ್ಲ? ನಮ್ಮ ರಾಷ್ಟ್ರೀಯ ಮರ ಯಾವುದು? ಬರ್ತಾ ಇಷ್ಟೊಂದು ನೀವು ಪುಸ್ತಕ ಕೊಡಬೇಕು, ನಂಗೆ ಗೊತ್ತಿಲ್ಲ, ಅದನ್ನ ಇಸ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಆನಂದ ಬಹಳ ಚೆನ್ನಾಗಿ. ಈಗ ಅವ್ರು ಎಲ್ಲರೂ 3 ಪುಸ್ತಕ ಕೊಡೋದಕ್ಕ ಅಣ್ಣ ಬಿಡ್ಬೇಡಿ, ಎಲ್ಲರೂ ಹೆಂಗೆ ಇಟ್ಕೊಂಡಿದ್ರಿ, 3 ಇಸ್ಕೋಬೇಕು ಎಲ್ಲರೂ.
ಸರಿ ಸರಿ ಕೇಳಿಸಿ, ಎಲ್ಲರೂ ಬರುತ್ತೆ ನೋಡ್ಕೊಂಡಿದ್ದಾರೆ. ಗುರುವಣ್ಣ ಮತ್ತೆ ಭರತ ಕೊಡ್ತಾರೆ. ಇನ್ನೊಂದು ಸಣ್ಣ ಕಥೆ ಹೇಳ್ತೀನಿ. ನಿಮ್ಮ ಪುಸ್ತಕಗಳು ಎಲ್ಲರೂ ಸಿಗುತ್ತೆ, ನೋಡ್ಬೋದು ಆಯ್ತಾ? ಇಲ್ಲಾಂದ್ರೆ ಲೈಬ್ರರಿಗೂ ಇರುತ್ತೆ. ಸೂರ್ಯ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಮಧ್ಯೆ ಇರೋದೆಲ್ಲರೂ ಗೊತ್ತಲ್ಲ, ಇಸ್ರೋ ಸಂಸ್ಥೆಯವರು ಚಂದ್ರನಿಗೆ ಒಂದು ಉಪಗ್ರಹ ಬಿಟ್ಟಿದ್ರು. ಅದರ ಹೆಸರು ಎಲ್ಲರಿಗೂ ಕೇಳಿರ್ತೀರ ನೀವು, ಚಂದ್ರಯಾನ್. ನಕ್ಕ ಇದೆಯಾ? ನನಗೆ ಭಾಷಣ ಮಾಡಿ ಅಭ್ಯಾಸ ಇಲ್ಲ, ಹಾಗೂ ವೇದಿಕೆಯಲ್ಲಿ ಕೂತವರ ಎದುರು ಮಾತಾಡುವಷ್ಟು ದೊಡ್ಡ ನಾನು ಆಗಿಲ್ಲ. ಆದರೂ ದೊಡ್ಡ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಎರಡು ಮಾತನ್ನು ಆಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಅವರು ನಿಮಗೆ ಅದ್ಭುತವಾದ ಕಿವಿ ಮಾತು ಹೇಳಿದ್ದಾರೆ, ಹಾಗೂ ಚೇತನ್ ಜಿ ಅವರು AI ಬಗ್ಗೆ ಆಲ್ರೆಡಿ ನಿಮಗೆ ಒಂದು ಚುಟುಕು ಮಾತನ್ನು ಹೇಳಿಕೊಟ್ಟಿದ್ದಾರೆ. ಸೊ ನಾನು ಜಾಸ್ತಿ ಮಾತಾಡೋದಿಲ್ಲ. ನಾನು ಏನು ಹೇಳಬೇಕು ಅಂತ ಇದ್ದೇನೆ ಅಂದರೆ, ನೀವಿಲ್ಲಿ ಇಷ್ಟು ಜನ ಕೂತಿದ್ದೀರಿ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂತಿದ್ದೀರಿ. ನಿಮ್ಮೆಲ್ಲರಲ್ಲೂ ಒಂದು ಅದ್ಭುತವಾದ ಮ್ಯಾಜಿಕ್ ಇದೆ. I tried to mix it with English and Sarvakala. In Nayana Upanishad ಒಂದು ಶ್ಲೋಕ ಇದೆ, ಅನಿಯು ಅನಿಯಾನ್ ಮಹತೋ ಮನಿಯಾನ್, ಮೀನ್ಸ್ ಸ್ಮಾಲರ್ ದೆನ್ ದ ಸ್ಮಾಲೆಸ್ಟ್, bigger than the biggest. Andre wherever we see around us, you know, nature or science is always given. You read one very important statement, ಕುತೂಹಲ ಇರಬೇಕು ನಮ್ಮಲ್ಲಿ, ರೈಟ್? ಅದೇ ಆಧ್ಯಾತ್ಮಿಕ ವಿದ್ಯೆ ಇರಲಿ, ವಿಜ್ಞಾನ ಇರಲಿ, ಪ್ರಶ್ನೆ ಒಂದೇ, ಕುತೂಹಲ ಇದ್ರೆ ನಾವು ಅದು we try to look for answer there for that. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, 92ರಲ್ಲಿ ಪುಟ್ಟ ಜಾಗದಲ್ಲಿ ಈ ಶಾಲೆ ಪ್ರಾರಂಭ ಆಯಿತು. ಅದು ಪ್ರಾರಂಭ ಆಗಿದ್ದು ಇಲ್ಲೇ ಒಬ್ಬರು ನಮ್ಮ ಹಿರಿಯ ಸ್ವಯಂ ಸೇವಕರ ಮನೆಯ ದನದ ಕೊಟ್ಟಿಗೆಯಲ್ಲಿ, ಹಿರಿಯ ಸ್ವಯಂ ಸೇವಕರ ಮನೆಯ ದನದ ಕೊಟ್ಟಿಗೆ ಕೇವಲ 13 ಜನ ಮಕ್ಕಳಿಂದ ಪ್ರಾರಂಭ ಆದಂತ ಈ ಶಾಲೆ 634 ಸಂಖ್ಯೆನ ಮುಟ್ಟು ಕ್ರಮೇಣ ಕೊರೋನಾದ ಒಂದು ಪ್ರಭಾವ ಪ್ಲಸ್ ಇಂಗ್ಲಿಷ್ ವ್ಯಾಮೋಹದ ಪ್ರಭಾವ ಸ್ವಲ್ಪ ಈ ಶಾಲೆಯ ಸಂಖ್ಯೆ ಕಮ್ಮಿ ಆಯಿತು. ಸಂಖ್ಯೆ ಮಾತ್ರ ಕಮ್ಮಿ ಆಯಿತು, ಗುಣಾತ್ಮಕವಾಗಿ ಯಾವುದೇ ಕೊರತೆ ಆಗಿದೆ. ಶಾಲೆ ಪ್ರಾರಂಭ ಮುಂಚೆ ನಮ್ಮ ಹಿರಿಯರೊಬ್ಬರು ನನ್ನ ಕರೆದು, ಅವ್ರ ಹೆಸರು ನ ಕೃಷ್ಣಪ್ಪ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತುಂಬಾ ಹಿರಿಯ ಕಾರ್ಯಕರ್ತರು. ನಮ್ಮ ಶಾಲೆಯ ನಿರ್ದೇಶಕರಾದ ಶ್ರೀಯುತ ಪಿ.ಡಿ. ಗುರುಪ್ರಸಾದ್ ಭಟ್ ಬರೆದಿರುವ ಶಿವಾಜಿ ಪುಸ್ತಕವನ್ನು ವೇದಿಕೆಗೆ ನೀಡಿರುವ ನಮ್ಮ ಶಾಲೆಯ ಕಾರ್ಯದರ್ಶಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಮಾತೃಮಂಡಲಿಯ ಸದಸ್ಯರಾದ ವೀಣಾ ಮಾತಾಜಿಯವರಿಗೂ ವಂದನೆಗಳು. ಈಗ ವೀಣಾ ಮಾತಾಜಿಯವರಿಗೆ ಕೇಳಿಕೊಳ್ಳುತ್ತೇನೆ. ನೀಡಿರುವಂತಹ ಗಣ್ಯರಿಗೆ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲೇ ಇರುತ್ತೆ, ಮಕ್ಕಳು ಕೇಳಿಕೊಳ್ಳುತ್ತೇವೆ. ಸ್ವಲ್ಪ
वक्षनीयमेकम् यं वैष्णवाकेश्वरे स्तुवन्ते गुरुदातदातन्निति भोगजैनाः सर्वे. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.